ವೀಕ್ಷಕರೇ, ಏನು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕಾರ್ಮಿಕರ ಇಲಾಖೆಗೆ ಏನಾಗಿದೆ, ಲೋಕಾಯುಕ್ತರ ಒಂದು ದಾಳಿಯಲ್ಲಿ ಕಾರ್ಮಿಕರ ಕಿಟ್ ವಿತರಣೆ ನೀಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಲೋಪದೋಷ ಕಂಡು ಬಂದಿದ್ದು. ಸೊ ಲೋಕಾಯುಕ್ತರ ಬಲೆಗೆ ಸಿಕ್ಕಾಕಿಕೊಂಡಿರ್ತಕ್ಕಂಥದ್ದು. ಇದರಲ್ಲಿ IAS ಅಧಿಕಾರಿಗಳು ಕೂಡ ಶಾಮೀಲಾಗಿ ಕಾರ್ಮಿಕರ ಕಿಟ್ ವಿತರಣೆ ಮತ್ತು ಅಲ್ಲಿರ್ತಕ್ಕಂಥ ಹಣ ಏನು ಕಾರ್ಮಿಕರ ಇಲಾಖೆಗೆ ಮತ್ತು ಕಾರ್ಮಿಕರಿಗೆ ಅನ್ಯಾಯವನ್ನ ಮಾಡುವಂತ ಕೆಲಸ ಕಾರ್ಮಿಕರ ಇಲಾಖೆ ಮಾಡಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗಿದ್ದಾರೆ ಈಗ ಅವ್ರಿಗೆರೆಯ ಉಮೇಶ್ ಅವರು, ರಾಜ್ಯಾಧ್ಯಕ್ಷರು ಕಾರ್ಮಿಕರ ಇಲಾಖೆ. ಸೊ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್ ಹೇಳಿ ಸರ್, ಈಗ ರಾಜ್ಯ ಸರ್ಕಾರ ಏನಿದು ಕಾರ್ಮಿಕರ ಇಲಾಖೆಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು? 2006ರಲ್ಲಿ AITUCಯ ಪ್ರವೃತ್ತಮಾನವಾದಂಥ ಒಂದು ದೊಡ್ಡ ಮಟ್ಟದ ಹೋರಾಟದ ಪ್ರತಿಫಲವಾಗಿ ಅಂದಿನ ಸರ್ಕಾರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಮಕ್ಕಳ ಶೈಕ್ಷಣಿಕವಾಗಿ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ದೃಷ್ಟಿಯಿಂದ ಒಂದು ಬದ್ಧತೆ ಆಗಬೇಕು ಮತ್ತು ಸಾವು ನೋವುಗಳಿಗೆ ಆ ಮಂಡಳಿಯಿಂದ ಸಹಾಯಧನ ಸಿಗಬೇಕಂತಕ್ಕಂಥ ಒಂದು ಆಶೆಯನ್ನು ಇಟ್ಟುಕೊಂಡು ಅಂದಿನ ಸರ್ಕಾರ ಇಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಆ ಒಂದು ಮಂಡಳಿಯನ್ನು ರಚನೆ ಮಾಡಿದ್ದು. ಆ ಮಂಡಳಿಯಲ್ಲಿ ನಮ್ಮ HK ರಾಮಚಂದ್ರಪ್ಪ ದಿವಂಗತ ಕಾಮ್ರೇಡ್ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಕೂಡ ಒಂದು ಭಾಗವಾಗಿ ಅಲ್ಲಿ ಕೆಲಸ ಮಾಡಿದಂಥ ಇತಿಹಾಸ ನಮ್ಮ ಮುಂದೆ ಇದೆ. ಅವರೆಲ್ಲರೂ ಕೂಡ ಮಾಡಿದ್ದು, ನಮ್ಮ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳು ಕಟ್ಟಡಕ್ಕೆ ಸೀಮಿತವಾಗಬಾರ್ದು, ಅವರು ಕೂಡ ಎಜುಕೇಷನಲ್ಲಿ ಉನ್ನತ ಹುದ್ದೆಗಳಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು, ಉನ್ನತ ಶಿಕ್ಷಣವನ್ನು ಪಡಿಬೇಕಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಅಂದಿನ ಸರ್ಕಾರದಲ್ಲಿ ಒಂದು ಬೋರ್ಡನ್ನು ರಚನೆ ಮಾಡಿ ಅವರಿಗೆ ಎಜುಕೇಷನ್ ಸಹಾಯಧನ ಅಂತೇಳಿ ಪ್ಲೇ ಗ್ರೂಪ್ನಿಂದಲೇ ಅವ್ರಿಗೆ ಹೈಯರ್ ಎಜುಕೇಷನ್ ಮಾಡೋವರೆಗೂ ಹತ್ತತ್ರ ಒಂದು ವಿದ್ಯಾರ್ಥಿ ವಿದ್ಯಾಭ್ಯಾಸ ಮುಗಿಸಿ ಹೊರಗೆ ಬರಲಿಕ್ಕೆ 3.5 ಲಕ್ಷ ರೂಪಾಯಿವರೆಗೂ ಸಹಾಯಧನ ಕೊಡುವಂಥ ಪ್ರಕ್ರಿಯೆಯನ್ನು ಇಂದಿನ ಸರ್ಕಾರ ಮಾಡಿತ್ತು. ತದನಂತರ ಬಂದಂಥ ಸರ್ಕಾರಗಳು, ಅವರವೇ ಸರ್ಕಾರಗಳು, ಬಣ್ಣ ಒಂದು ಬದಲಿ ಅಥವಾ ಮಕ ಬದಲಿ, ಬಣ್ಣ ಅನ್ನೋದಕ್ಕಿಂತ ಮಕ ಬದಲಿ ಆದಂಥ ವ್ಯಕ್ತಿಗಳು ಬಂದಂಥವ್ರು, ಹೆಬ್ಬಾರ್ ಇರ್ಬೋದು ಅಥವಾ ಈತ ಸಂತೋಷ್ ಲಾಡ್ ಇರ್ಬೋದು, ಇವರಿಬ್ಬರು ಒಂದು ನಾಣ್ಯದ ಎರಡು ಮುಖಗಳಂತೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳ ಶ್ರೇಷ್ಠಗಾಗಿ ಮೀಸಲಿಟ್ಟಂಥ ಹಣವನ್ನ ಹಲವಾರು ಕಳ್ಳದಾರಿಗಳನ್ನ ಹಿಡಿದ್ರು. ಮೊದಲನೇದಾಗಿ ಆರೋಗ್ಯ ತಪಾಸಣೆ ಅಂತ ಹಿಡಿದು 100 ಕೋಟಿ ರೂಪಾಯಿ ಪೋಲ್ ಮಾಡಿದ್ರು. ತದನಂತರ ಮಕ್ಕಳಿಗೆ ಪಾಠ ಪುಸ್ತಕ ಕೊಡ್ತೇವೆ ಅಂತೇಳಿ ತಂದು ಗೋಡನಲ್ಲಿ ಹಾಕಿದ್ರು, ಒಂದು ಮಕ್ಕಳಿಗೂ ಪಾಠ ಪುಸ್ತಕ ಕೊಡಲಿಲ್ಲ, ಅದರಲ್ಲೂ ಕೂಡ ಲಕ್ಷಾಂತರ ಕೋಟಿ ರೂಪಾಯಿ ದೊಡ್ಡ ಹಾಳಾಗಿ ಹೋಯ್ತು. ಮತ್ತೆ ಈಗ ಕಿಟ್ಟು, ಅದು ಯಾರಿಗೂ ಬೇಡವಾದಂಥ ಕಿಟ್ಟು, ಕರ್ನಿನೂ ಅದ್ರಾಗೇನು ಇರೋದಿಲ್ಲ, ತೂಕದ ಗುಂಡು ಇರಲ್ಲ, ಲೆವರ್ ಬಾಟ್ಲಿ ಇರಲ್ಲ, ಏನೋ ಒಂದಿರ್ತದೆ, ಅದನ್ನು ಕಿಟ್ಟು ಅಂತ ಕೊಡ್ತಾರೆ, ಫುಡ್ ಕಿಟ್ಟು ಅಂತ ಕೊಡ್ತಾರೆ, ಎಲ್ಲ ಹುಳ ಹತ್ತಿರ್ತವೆ. ಇಂಥ ಮಾನಗಡಿತನವನ್ನ ಮಾಡಿ ಈ ಸರ್ಕಾರ ಹೆಚ್ಚು ಕಮ್ಮಿ ನಮಗೆ ಬಂದರ ಮಾಹಿತಿ ಪ್ರಕಾರ, ನಾವೇ ಪಡೆದಂಥ ಮಾಹಿತಿ ಪ್ರಕಾರ 8,500 ಕೋಟಿ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿದಿದೆ ಕಾರ್ಮಿಕ ಇಲಾಖೆ ಕೆಲವು ಅಧಿಕಾರಿಗಳು ಮತ್ತು ಮಂತ್ರಿಗಳು ಸೇರ್ಕೊಂಡು. ನಾವು ಇದನ್ನ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ರಿ. ಆ ತನಿಖೆಯಲ್ಲಿ ಸತ್ಯ ಕಂಡು ಬಂದರೆ ಆ ಫೋಲ್ ಆಗಿರ್ತಕ್ಕಂಥ ಹಣವನ್ನ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಯಾರು ಈ ಹಿಂದಿದ್ದಂಥ CO ಇರ್ಬೋದು ಲೇಡಿ, ಆಮೇಲೆ ಈಗಿರ್ತಕ್ಕಂಥ CO ಇರ್ಬೋದು, ಅಥವಾ ಅದಕ್ಕಿಂತ ಹಿಂದಿದ್ದಂಥ COಗಳು ಅಥವಾ ಕಾರ್ಮಿಕ ಆಯುಕ್ತರುಗಳು, ಈ ಒಂದು ಕಾರ್ಮಿಕ ಇಲಾಖೆಯ ಕಾರ್ಮಿಕ ಮಂತ್ರಿಗಳಾಗಿದ್ದಂಥವ್ರು ಶಿವರಾಮ್ ಹೆಬ್ಬಾರ್ ಮತ್ತು ಸಂತೋಷ್ ಲಾಡ್ ವಿಶೇಷವಾಗಿ, ಇವರೆಲ್ಲರ ಮೇಲೂ ಕಾನೂನಿನ ರೀತಿ ಕ್ರಮ ಕೈಗೊಂಡು ನಮ್ಮ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಣದಿಂದ ಏನು ಕೊಳ್ಳೆ ಹೊಡೆದಿದ್ದಾರೆ ಆ ಹಣ ರಿಕವರಿ ಮಾಡ್ಬೇಕು, ಅವ್ರ ಕಡೆಯಿಂದ ಅವ್ರ ಆಸ್ತಿಗಳನ್ನ ಮುಟುಗೋಲು ಹಾಕ್ಯಬೇಕಂತೇಳಿ ಹಲವಾರು ಬಾರಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದೀವಿ. ಸರ್, ಈಗ ಈ ಬಡವರಿಗೆ ಅಂತಂದು ಕೂಲಿ ಕಾರ್ಮಿಕರಿಗೆ ಇರ್ತಕ್ಕಂಥದ್ದೇ ಒಂದು ಇದು ಕಾರ್ಮಿಕರ ಇಲಾಖೆ. ಸೊ ಬಡವರಿಗೆ ಈ ರೀತಿ ಅನ್ಯಾಯ ಆದಾಗ ಬಡವ ಯಾವ ಮಂತ್ರಿ ಹತ್ರ ಹೋಗಿ ಕೇಳ್ಬೇಕು ಸರ್? ಈಗ ಅನ್ಯಾಯ ಆಗಿದೆ, ಯಾವ ಮೂಲಕ ಹೋಗಿ ಅವನ್ನ ಯಾರಿಗೆ ಕೇಳ್ಬೇಕು ಸರ್? ನೀವು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೋಗಿ ಇದನ್ನ ಪ್ರಶ್ನೆ ಮಾಡಿದ್ರು ಕೂಡ ಈ ಕಿವೆ ಕೇಳಿಸಿಂದ ಈ ಕಿವೆ ಬಿಟ್ಟು ಹೋಗ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಅದನ್ನ ಸರಿಪಡಿಸ್ಬೇಕು, ಏನ್ ನಮ್ಮ ಅವಲನ್ನ ತಿಳ್ಕೊಂಡು ಸಾವಧಾನವಾಗಿ ಕೂತು ಕರೆಸಿ ಮಾತಾಡಿ ಸರಿ ಮಾಡ್ಬೇಕು ಅಂತಕ್ಕಂಥ ಕಿಂಚಿತ್ತು ದೂರಾಲೋಚನೆ ಅವರಲ್ಲಿ ಇಲ್ಲ, ಬರೇ ದುರಾಲೋಚನೆ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ, ಇಂದಿರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಈಗ ಬಂದರ ಏನೋ ಕಾಣೆ, ಇನ್ನು ನಾವು ಅವ್ರನ್ನ ಭೇಟಿ ಆಗಿಲ್ಲ ಈ ವಿಚಾರದಲ್ಲಿ. ಅವ್ರಿಗೂ ನಾವು ಈಗ ಬಂದಿರತಕ್ಕಂಥವ್ರಿಗೆ ಮೊದಲನೇದಾಗಿ ವಿನಂತಿ ಮಾಡ್ಕೊಳ್ತೀವಿ, ಸಮಗ್ರವಾಗಿ 2008ರಿಂದ ಇಲ್ಲಿವರೆಗೂ ಅದು ತೀವ್ರತರವಾದಂಥ ತನಿಖೆ ಆಗಬೇಕು. ಯಾಕಂದ್ರೆ 2015-16ರಲ್ಲಿ 16,799 ಕೋಟಿ ರೂಪಾಯಿ ದುಡ್ಡಿತ್ತು ನಮ್ಮ ಕಲ್ಯಾಣ ಮಂಡಳಿ ಒಳಗೆ. ಅದನ್ನ ಲೆಕ್ಕ ಹಾಕಂದ್ರೆ ಇವತ್ತು ಹೆಚ್ಚು ಕಮ್ಮಿ 50,000 ಕೋಟಿ ದಾಟಬೇಕಾಗಿತ್ತು. ಅದನ್ನ ಈಗ ಬರೇ 4,500 ಕೋಟಿ ತಂದು ನಿಲ್ಲಿಸಿದ್ದಾರೆ, 4,500 ಕೋಟಿ ತಂದು ನಿಲ್ಲಿಸಿದ್ದಾರೆ. ದುಡ್ಡೆಲ್ಲ ಫೋಲ್ ಆಗಿದೆ, ಕಾರ್ಮಿಕರು ಯಾರು ಉದ್ಧಾರ ಆಗಿಲ್ಲ, ಕಾರ್ಮಿಕರಿಗೆ ಎಜುಕೇಷನ್ಗೆ 5 ಪೈಸೆ ದುಡ್ಡು ಬರ್ತಾ ಇಲ್ಲ, ಸತ್ತವರಿಗೆ ಗಾಡ ಟೈಮ್ ಸರಿ ದುಡ್ಡು ಕೊಡೋದಿಲ್ಲ, ಆಕ್ಷನ್ ಬೆನಿಫಿಟ್ ದುಡ್ಡು ಕೊಡೋದಿಲ್ಲ, ಮದುವೆಗಳಿಗೆ ಕೊಡೋದಿಲ್ಲ, ಹೆರಿಗೆ ಬತ್ತದ ಕೊಡೋದಿಲ್ಲ, ಹಾಸ್ಪಿಟ್ಲಿಗೆ ಕೊಡೋದಿಲ್ಲ. ಹಾಸ್ಪಿಟ್ಲಿಗೆ ಉದಾಹರಣೆದು 3.5 ಲಕ್ಷ ರೂಪಾಯಿ ನನಗೆ ಬಿಲ್ ಆಗಿ ಕ್ಲೈಮ್ಗೆ ಹಾಕಿದ್ರೆ
ಅದರಲ್ಲಿ 50,000 60,000 ಕೊಡ್ತಾರೆ. ಬಡಪಾಪಿ ವರ್ಗದ ಕಟ್ಟಡ ನಿರ್ಮಾಣ ಕಾರ್ಮಿಕರು ಎಲ್ಲಿ ಹೋಗ್ತಾರೆ? ಬೋಗಸ್ ಕಾರ್ಡ್ ತಡಿಲಿಕ್ಕೆ ಸೇವಾ ಸಿಂಧುಗಳು ನಿಲ್ಲಿಸ್ರಿ ಅಂತ ನಾವು ಆಗ್ರಹ ಮಾಡಿದ್ವಿ. ಸೇವಾ ಸಿಂಧುದಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಸಂಘಟನೆಗಳು ಕೊಡಿ, ನಾವು ಸಂಘಟನೆಯವರು ನಮಗೆ ಜವಾಬ್ದಾರಿ ಇರ್ತದೆ, ನಾವು ವೃತ್ತಿಯಲ್ಲಿ ಕೆಲಸ ಮಾಡೋರು ಪರಿಗಣಿಸಿ ಅವ್ರು ನೋಡಿ ಕಾರ್ಡ್ಗಳು ಮಾಡ್ಕೊಡ್ತೀವಿ ನಿಯತ್ನಿಂದ ಅಂತ ಹೇಳಿದ್ವಿ. ಅಂಬೇಡ್ಕರ್ ಸಹಾಯ ಹಸ್ತ ಅಂತೇಳಿ ಮತ್ತೊಂದು ನಮೂನಿ ಅದನ್ನ ಯಾವುದೋ ಒಂದು ಆಫೀಸ್ ಮಾಡಿ ಓಪನ್ ಮಾಡಿಸಿ ಸರ್ಕಾರನೇ ಒಂದ್ ಕಡೆಗೆ ಅವರ ದುರುದ್ದೇಶ ಏನಂದ್ರೆ ಯಾವುದೇ ಕಾರಣಕ್ಕೂ ಸಂಘಟನೆಗಳು ಉಳಿಬಾರ್ದು. ಸರ್, ಈಗ ಉಚಿತ ಭಾಗ್ಯ ಕೊಟ್ಟಿರೋದ್ರಿಂದ ಕಾರ್ಮಿಕರಿಗೆ ಹೊಡೆತ ಕೊಡ್ತಾ ಇದೆ. ಇಲ್ಲಿ ಪೇಮೆಂಟ್ ಕೊಡಕ್ ಆಗ್ತಿಲ್ವ? ಅಲ್ಲೆಲ್ಲ ಸರ್ಕಾರ ಬೊಗ್ಗಸೆ ಎಲ್ಲ ಖಾಲಿ ಮಾಡ್ಕೊಂಡಿದ್ಯಾ ಹೇಗೆ ಅಂತ? ಸರ್ಕಾರದ ಬೊಕ್ಕಸ ಬೇರೆ, ನಮ್ಮ ಕಲ್ಯಾಣ ಮಂಡಳಿ ಬೊಕ್ಕಸ ಬೇರೆ. ಸರ್ಕಾರದ ಬೊಕ್ಕಸಕ್ಕೂ ಕಲ್ಯಾಣ ಮಂಡಳಿ ಬೊಕ್ಕಸಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಸರ್ಕಾರದ ಅನುದಾನ ನಮ್ಮ ಕಲ್ಯಾಣ ಮಂಡಳಿಗೆ ಬೊಕ್ಕಸಕ್ಕೆ ದುಡ್ಡು ಬರೋದಿಲ್ಲ. ನಮ್ಮ ನೈಜ ಕಟ್ಟಡ ನಿರ್ವಹಣಾ ಕಾರ್ಮಿಕರು ಏನು ದಿನನಿತ್ಯ ಅವರು ಬೆವರು ರಕ್ತವನ್ನು ಸುರಿಸಿ ಕೆಲಸ ಮಾಡ್ತಾರೆ, ಅದರಿಂದ ಬಿಲ್ಡಿಂಗ್ ಮಾಲೀಕರುಗಳು ಅಥವಾ ಸರ್ಕಾರದ ಕಾಮಗಾರಿ, ಮಹಾನಗರ ಪಾಲಿಕೆ ಇರ್ಬೋದು, ಪಂಚಾಯತಿ ಇರ್ಬೋದು, ಎನಿವೆ ಯಾವುದೇ ಖಾಸಗಿಯ ಅಥವಾ ಸರ್ಕಾರ ಅಥವಾ ಸರ್ಕಾರದ ಯಾವುದೇ ಕಾಮಗಾರಿ ನಡೆದ್ರೂ ಕೂಡ 10% ಸೆಸ್ 1% ಸೆಸ್ನಂತೆ ಲೆಕ್ಕ ಹಾಕಿ ಒಟ್ಟಾರೆ ಯೋಜನೆಗೆ ಪೂರಕವಾಗಿ ದುಡ್ಡನ್ನ ನಮ್ಮ ಕಲ್ಯಾಣ ಮಂಡಳಿಗೆ ತುಂಬ್ತಾ ಇದ್ದಾರೆ. ಅದರಿಂದ ಬರುವಂತ ಹಣ ಅದು. ಆ ಹಣವನ್ನ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮತ್ತು ಅವರ ಮಕ್ಕಳವರ ಕುಟುಂಬಕ್ಕೆ ಶ್ರೇಷ್ಠಿಗಾಗಿ ಮೀಸಲಿಡಬೇಕು ಅಂತಕ್ಕಂಥದ್ದು ನಮ್ಮ ಸಂಘಟನೆ ಮತ್ತು ಅದ್ರ ಬಯಲ ಉದ್ದೇಶ. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ, ಆ ತರ ಹೋದ್ರೆ ನೇರ ಅಕೌಂಟಿಗೆ ದುಡ್ಡು ಹಾಕಿದ್ರೆ, ನನ್ನ ಅಕೌಂಟಿಗೆ ನಾನು ಕಟ್ಟಡ ನಿರ್ಮಾಣ ಕಾರ್ಮಿಕ, ನನ್ನ ಅಕೌಂಟಿಗೆ ನೇರ ದುಡ್ಡು ಬಂತು ಅಂದ್ರೆ ನಾನು ಯಾರಿಗೆ ಬಕ್ಸಿಸ್ ಕೊಡಂಗಿಲ್ಲ, ಕಮಿಷನ್ ಕೊಡಂಗಿಲ್ಲ. ಇದನ್ನ ಮನಗಂಡಂತ ಈ ಭ್ರಷ್ಟ ಅಧಿಕಾರಿಗಳು, ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಭ್ರಷ್ಟ ಅಧಿಕಾರಿಗಳು ಒಟ್ಟುಗೂಡಿ ಈ ಟೆಂಡರ್ ಪ್ರಕ್ರಿಯೆಯನ್ನ ತಂದ್ರು. ಟೆಂಡರ್ ಪ್ರಕ್ರಿಯೆಯನ್ನ ತಂದು ಕೋವಿಡ್ನ ನೆಪ ಮಾಡಿಕೊಂಡು ಫುಡ್ ಕಿಟ್ ಕೊಟ್ಟರು, ಸಾವಿರಾರು ಕೋಟಿ ಹೊಡೆದ್ರು. ಅದ ನಂತರ ಈ ನಮ್ಮ ಏನು ವೃತ್ತಿ ಕಿಟ್ಗಳು ಅಂತ ತಂದ್ರು, ಮಹಿಳೆಯರಿಗೆ ಏನು ಎಂಥದ್ದು ಸ್ಯಾನಿಟೈಸರ್ ಕಿಟ್ಟು ಅಂತ ತಂದ್ರು, ಅದ್ರಾಗ ಏನನ್ನೋ ಕೊಟ್ರು, ಅದರಲ್ಲೂ ಗಂಟು ಹೊಡೆದ್ರು. ಅದೇ ರೀತಿಯಾಗಿ ಬೇರೆ ಬೇರೆ ಸೇಫ್ಟಿ ಕಿಟ್ ಅಂತ ತಂದ್ರು. ಅವು ಏನು ಹಗ್ಗನೂ ಇಲ್ಲ. ಅದು ಸೇಫ್ಟಿ ಕಿಟ್ ಅಂದ್ರೆ ಮಾಮೂಲಾಗಿ ಈ ರೋಡ್ನ ಕೆಲಸ ಮಾಡೋರು ಹಾಕೊಳ್ಳೋ ಒಂದು ಜಾಕೆಟ್, ರೆಡ್ ಮಾರ್ಕ್ ಜಾಕೆಟ್, ಒಂದು ಟೋಪಿ, ಅದು ಒಂದು ಮಟ್ಗೋಲು, ಬೂಟು ಕಾಲಿಗೆ. ಅವು ಒಬ್ರ ಕಾಲಿಗೆ ಆದ್ರೆ ಒಬ್ರ ಕಾಲಿಗೆ ಆಗಲ್ಲ. ನನ್ನ ಸೈಜ್ ಅವ್ರಿಗೇನು ಗೊತ್ತಿರ್ತದೆ. ಇಂಥವನ್ನೆಲ್ಲ ಮಾನ್ಗೆಡ್ತಾನ ಅಂತ ವಸ್ತುಗಳು ಖರೀದಿ ಮಾಡೋ ಉದ್ದೇಶ ಏನಂದ್ರೆ ಕಮಿಷನ್ ಬರುತ್ತೆ. ಈಗ ಅವರೇಜು ಒಂದು ಜೊತೆ ಬೂಟ್ಸು, ಒಂದು ಜಾಕೆಟು, ಒಂದು ಟೋಪಿ, ಇದೆಲ್ಲ ಸೇರಿಸಿದ್ರೆ ಭಾಳ ಅಂದ್ರೆ 1,000 ರೂಪಾಯಿ ಆಗ್ಬೋದು ಅಂದಾಜು. ಅವರು ಅದಕ್ಕೆ 3,000 ರೂಪಾಯಿ ಬಿಲ್ ಹಾಕ್ತಾರೆ ಆರಾಮ್ಸಿ. ಬಿಲ್ ಹಾಕಿ ಆ ರೀತಿಯಾಗಿ ದುಡ್ಡನ್ನ ಕೊಳ್ಳೆ ಹೊಡೆಯೋದು. ಶ್ರಮಿಕರ ದುಡ್ಡನ್ನ ಇವರು ಶ್ರಮ ವಹಿಸ್ತಲ್ಲೇ ಬಾಸ್ತಾ ಇದಾರೆ. ಇದು ನಿಲ್ಲಬೇಕು ಅಂತ ಹೇಳಿದ್ರೆ ಈ ಮಾನಗೆಡಿತನದ ಕಿಟ್ಗಳನ್ನ, ಯಾವ ಥರದ ಕಿಟ್ಗಳು ಕೊಡಬಾರ್ದು. ನಮ್ಮ ಮಕ್ಕಳಿಗೆ ಏನು 1ನೇ ತರಗತಿಯಿಂದ ಹಿಡಿದು ಅಪ್ ಟು ಹೈಯರ್ ಎಜುಕೇಶನ್ವರೆಗೂ ಉಚಿತ ಶಿಕ್ಷಣ ಕೊಡಬೇಕು. ಅದ್ರ ಜೊತೆಗೆ ಇವತ್ತು ನಮ್ಮ ಕಟ್ಟಡ ನಿರ್ಮಾಣ ಕಾರ್ಮಿಕರು ಬಹಳಷ್ಟು ಜನರು ಮನೆ ಇಲ್ದವ್ರು ಇದ್ದಾರೆ. ನಾವು ಸಂಘಟನೆ ಉಡಿದಾಳಿಂದ ಕೇಳ್ತಾ ಇದ್ದೇವೆ, ಬೇಡಿಕೆ ಇಟ್ಟಿದ್ದೀವಿ. ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಜಮೀನುಗಳು ಖರೀದಿ ಮಾಡಿ ಅಥವಾ ನಮ್ಮ ಸರ್ಕಾರಿ ಭೂಮಿ ಪರ್ಚೇಸ್ ಮಾಡಿ ತಗೊಂಡ ಸೂರಿಲ್ದರಿ ಸೂರು ಕೊಡಿ, ಮನೆ ಇಲ್ದರಿ ಮನೆ ಕಟ್ಕೊಡಿ, ಅದಕ್ಕೆ ಸಹಾಯಧನ ಕೊಡಿ, ನಮ್ಮಿಂದ ನಾವು ರಿಟರ್ನ್ ಕಟ್ತೀವಿ. ಹಾಸ್ಪಿಟ್ಲ್ಗಳಿಗೆ ಕ್ಯಾಶ್ಲೆಸ್ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ಬೋಗಸ್ ಕಾರ್ಡ್ ನಿಲ್ಲಬೇಕು. ಇವತ್ತು ಬೇಕರಾಗಿದ್ದನು ಕಾರ್ಡ್ ಮಾಡಿಸ್ತಾನೆ, ಟೈಲರ್ನೋದನ್ನು ಕೆಲಸ ಕಾರ್ಡ್ ಮಾಡಿಸ್ತಾನೆ, ಆಟೋ ಓಡಿಸೋನು ಕಾರ್ಡ್ ಮಾಡಿಸ್ತಾನೆ, ತರಕಾರಿ ಮಾಡೋರು ಕಾರ್ಡ್ ಮಾಡಿಸ್ತಾರೆ. ಅವರು ಕೂಲಿಕಾರ್ರೆ, ಅವ್ರಿಗೆ ಆದಂಥ ಬೇರೆ ಯೋಜನೆಗಳು ಇದಾವೆ, ಅದನ್ನು ಪಡ್ಕೊಳ್ಳಿ ಅವರು. ಬಟ್ ಇದರಲ್ಲಿ ಹೆಚ್ಚು ಅನುದಾನ ಐತೆ ಅಂತ ನಾನು ಕಟ್ಟಡ ಕಾರ್ಮಿಕ, ಇವನು ಮಾಡೋರು ಯಾರು? ಈ ಸೇವಾ ಸಿಂಧು ಕೆಲವು NGOಗಳು ಉಟ್ಕೊಂಡಿದ್ದಾರೆ. ನಾವು ಕಟ್ಟಡ ಕಾರ್ಮಿಕರ ಲೀಡ್ರು, ನಾವು ಕಟ್ಟಡ ಕಾರ್ಮಿಕರ ಲೀಡ್ರು ಅಂತ ಹೇಳ್ಕೊಂಡು ಅವ್ರು ಯಾರು? ಈ ಅಧಿಕಾರಿಗಳು, ಕೆಲವು ಕಳ್ಳ ಅಧಿಕಾರಿಗಳು ಹುಟ್ಟಾಕಿರ್ತಕ್ಕಂಥ ಬೆನಿಫಿಷರಿ ಲಾಭ ಪಡೆಯುವಂಥ NGOಗಳು. ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಅದು ಬರುತ್ತೆ, ಇದು ಬರುತ್ತೆ, ಮದುವೆ ದುಡ್ಡು ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ ಅಂತ ಜನರಿಗೆ ಆಸೆ ಹಚ್ಚಿ 1,000 ರೂಪಾಯಿ ಗಟ್ಲೆ ಪೀಕ್ತಾ ಇದಾರೆ. ಜನರಿಗೆ ಹೊರೆ ಮಾಡ್ತಾ ಇದಾರೆ. 1,000 ರೂಪಾಯಿ ಗಟ್ಲೆ ಪೀಕ್. ಅದು ಏನಾದ್ರು ನಾವು ಬಿಗಿ ಹಚ್ಚಿದ್ವಿ ಅಂದ್ರೆ, ಇವ್ರು ಒಂದಿಷ್ಟು ಎನ್ಕ್ವೈರಿ ಮಾಡಿದ್ರು ಅಂದ್ರೆ ಅವೆಲ್ಲ ಕಾರ್ಡ್ಗಳು ಉಳ್ದೋಗ್ತವೆ, 1,000 ರೂಪಾಯಿ ದುಡ್ಡು ಹೋಗುತ್ತೆ. ಈ ಬೋಗಸ್ ಕಾರ್ಡ್ ಮಾಡಿಸ್ಕೊಳ್ಳೋರು ಇಬ್ಬರು ಕೂಡ ಎಚ್ಚರ ವಹಿಸ್ಬೇಕು, ತಗೋಬಾರ್ದು. ಯಾರು ನಿಜವಾದ ಕಟ್ಟಡ ನಿರ್ಮಾಣ ಕಾರ್ಮಿಕರಿದ್ದಾರೆ, ಬುನಾದಿ ತೆಗೆಯೋರಿಂದ ಹಿಡಿದು ಮರಳು ಶೇಖರಣೆ ಮಾಡೋರು, ಇಟ್ಗಿ ತಯಾರು ಮಾಡೋರು, ಈ ಬಾರ್ಬೆಂಡ್ರು, ಪೇಂಟ್ರು ಅಥವಾ ಗೋಡೆ ಕಟ್ಟೋರು, ಕಾರ್ಪೆಂಟರ್ಗಳು, ಟೈಲ್ಸು, ಎಲೆಕ್ಟ್ರಿಷಿಯನ್, ಕೆಲಸ ಮಾಡುವಂತ ನಮ್ಮ ಏನು 36 ಕೆಟಗರಿ ಬರ್ತದೆ ಆ ವಲಯದಲ್ಲಿ, ಕಟ್ಟಡ ನಿರ್ಮಾಣ ಕಾರ್ಮಿಕ ವಲಯದಲ್ಲಿ. ಆ 36 ಕೆಟಗರಿ ಜನ ಮಾತ್ರ ಈ ಕಾರ್ಡ್ಗಳು ತಗೋಬೇಕು. ಈ ಸರ್ಕಾರಕ್ಕೆ ನಾವು ಆಗ್ರಹಿಸೋದಿಷ್ಟೇ, ಈ ಎಲ್ಲ ಇಲ್ಲಿವರೆಗೂ ನಡೆದಂಥ ಏನು ಖರೀದಿ ಪ್ರಕ್ರಿಯೆ ಏನು ವ್ಯವಹಾರ ಇದೆ ಅದನ್ನ
ಒಂದು ಲೋಕಾಯುಕ್ತಕ್ಕಿಂತ ನನ್ನ ಅಭಿಪ್ರಾಯದಲ್ಲಿ ಒಂದು CBI ತನಿಖೆಗೆ ವಹಿಸಿ ಸಮಗ್ರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು AITUCಯ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟು ಮತ್ತು ಕಲ್ಲೋಡಿ ಕ್ವಾರಿ ಕಾರ್ಮಿಕರ ರಾಜ್ಯ ಫೆಡರೇಷನ್ ಅಧ್ಯಕ್ಷನಾಗಿ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಗ್ರಹಿಸ್ತೇನೆ. ನಮ್ಮ ಜೊತೆಯಲ್ಲಿ ಸುರೇಶ್ ಯರಗುಂಟಿ ಖಜಾನ್ಸಿ ಜಿಲ್ಲಾ ಸಮಿತಿ, ರಮೇಶ್ ದಾಸರ್ ಜಿಲ್ಲಾ ಸಮಿತಿ ಸದಸ್ಯರು, ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಉಮೇಶ್ ಅವರು. ಸೊ ಇದಾಗಿತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅವರ್ಗೆರೆ ಅವರು ಹೇಳಿರ್ತಕ್ಕಂಥದ್ದು. ಸೊ ರಾಜ್ಯ ಸರ್ಕಾರ ಇಲ್ಲಿ ಗಮನ ಹರಿಸಬೇಕು, ನಿಜವಾದ ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು, ಅನ್ಯಾಯ ಮಾಡೋರನ್ನ ಅವ್ರನ್ನ ಸದೆ ಬಡಿಬೇಕು, ಅವ್ರನ್ನ ಹಿಡಿದು ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. ಈಗ ಬಂದಿರತಕ್ಕಂಥ ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಇಲ್ಲಿ ಗಮನ ಹರಿಸಿ ನ್ಯಾಯವನ್ನ ಕೊಡಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಅವರು ಹೇಳ್ತಕ್ಕಂಥ ಮಾತು. ಸೊ ಒಟ್ಟಾರೆಯಾಗಿ ದಾವಣಗೆರೆಯ ಸಮಸ್ತ ಸುದ್ದಿಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.